ನಮಸ್ಕಾರ ವೀಕ್ಷಕರೇ, ನೀವು ನೋಡುತ್ತಿರುವುದು ನ್ಯೂಸ್ 4 ಕರ್ನಾಟಕ. ನೀವು ತಿಂಗಳಿಗೆ ಕೇವಲ 42 ರೂಪಾಯಿ ಪಾವತಿಸಿ 60 ವರ್ಷವಾದ ನಂತರ ಪ್ರತಿ ತಿಂಗಳು 5,000 ರೂಪಾಯಿ ಜೀವನ ಪೂರ್ತಿ ಪಡೆಯಬಹುದು ಅಂದ್ರೆ ನಂಬ್ತೀರಾ? ಸಾಮಾನ್ಯ ಜನರ ಭವಿಷ್ಯ ಬದಲಾಯಿಸುವ ಈ ಯೋಜನೆ ಈಗ ಮತ್ತೆ ರಾಷ್ಟ್ರಮಟ್ಟದಲ್ಲಿ ದೊಡ್ಡ ಚರ್ಚೆಯಾಗುತ್ತಿದೆ. ಯಾವ ಯೋಜನೆ ಇದು? ಯಾರು ಇದರಲ್ಲಿ ಸೇರ್ಪಡೆಯಾಗಬಹುದು? ಸಂಪೂರ್ಣ ವಿವರ ಇಲ್ಲಿದೆ. ಅಟಲ್ ಪಿಂಚಣಿ ಯೋಜನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2015ರ ಜೂನ್ 1ರಂದು ಪ್ರಾರಂಭಿಸಿದ್ದರು. ಈ ಯೋಜನೆಯು ದೇಶದ ಅಸಂಘಟಿತ ವಲಯದಲ್ಲಿ ದುಡಿಯುವ ನಾಗರಿಕರಿಗೆ ವಯೋವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆ ಒದಗಿಸುವ ಉದ್ದೇಶ ಹೊಂದಿದೆ. ಈ ಯೋಜನೆಯಡಿ ಕನಿಷ್ಠ ತಿಂಗಳಿಗೆ 42 ರೂಪಾಯಿ ಕೊಡುಗೆ ನೀಡುವ ಮೂಲಕವೂ ಪಿಂಚಣಿ ಪಡೆಯುವ ಹಕ್ಕು ದೊರಕುತ್ತದೆ. ಫಲಾನುಭವಿಯ ಮರಣದ ನಂತರ ಅವರ ಸಂಗಾತಿಗೆ ಸಂಪೂರ್ಣ ಪಿಂಚಣಿ ಸಿಗುತ್ತದೆ. ಅಟಲ್ ಪಿಂಚಣಿ ಯೋಜನೆಯಡಿ ಫಲಾನುಭವಿಗೆ 60 ವರ್ಷ ಪೂರ್ಣಗೊಂಡ ನಂತರ ಪ್ರತಿ ತಿಂಗಳು 5,000 ರೂಪಾಯಿಗಳು ಪಿಂಚಣಿ ನೀಡಲಾಗುತ್ತದೆ. ಹೂಡಿಕೆಯ ಅವಧಿ, ಪ್ರವೇಶ ವಯಸ್ಸು ಮತ್ತು ಕೊಡುಗೆ ಆಧಾರಿತವಾಗಿ ಪಿಂಚಣಿ ಮೊತ್ತ ನಿರ್ಧರಿಸಲಾಗುತ್ತದೆ. 2018ರ ಮಾರ್ಚ್ ವೇಳೆಗೆ ಈ ಯೋಜನೆಯಡಿ 4.01 ಕೋಟಿ ಜನರು ಚಂದಾದಾರರಾಗಿದ್ದಾರೆ. ಈ ಯೋಜನೆಗೆ ಲಾಭ ಪಡೆಯಲು ವ್ಯಕ್ತಿಯ ವಯಸ್ಸು 18ರಿಂದ 40 ವರ್ಷಗಳ ನಡುವೆ ಇರಬೇಕು. 40 ವರ್ಷ ಮೇಲ್ಪಟ್ಟವರು ಅಥವಾ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಯೋಜನೆಗೆ ಸೇರುವುದಕ್ಕೆ ಅವಕಾಶ ಇರುವುದಿಲ್ಲ. ಬ್ಯಾಂಕ್ ಖಾತೆ ಅಥವಾ ಅಂಚೆ ಕಚೇರಿ ಖಾತೆ ಇದ್ದಲ್ಲಿ ಮಾತ್ರ ಯೋಜನೆಗೆ ಸೇರಬಹುದು ಮತ್ತು ಆ ಖಾತೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. ಅಸಂಘಟಿತ ವಲಯದ ಉದ್ಯೋಗಿಗಳಿಗೆ ಭದ್ರತೆ ಒದಗಿಸಲು ಈ ಯೋಜನೆ ಮುಖ್ಯ ಪಾತ್ರ ವಹಿಸುತ್ತದೆ. ಕಳೆದ ಹಣಕಾಸು ವರ್ಷದಲ್ಲಿ ಸುಮಾರು 99 ಲಕ್ಷ ಹೊಸ ಖಾತೆಗಳು ತೆರೆಯಲ್ಪಟ್ಟಿವೆ. ಯೋಜನೆಗೆ ಸೇರಲು ಬ್ಯಾಂಕ್ ಅಥವಾ ಅಂಚೆ ಕಚೇರಿಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು. ಅರ್ಜಿ ನಮೂನೆಗಳು ಆನ್ಲೈನ್ ಮತ್ತು ಬ್ಯಾಂಕ್ ಶಾಖೆಗಳಲ್ಲಿ ಲಭ್ಯವಿವೆ. ಆಧಾರ್, ಬ್ಯಾಂಕ್ ಖಾತೆಯ ವಿವರಗಳು ಮತ್ತು ಮೊಬೈಲ್ ಸಂಖ್ಯೆಯನ್ನು ಒದಗಿಸಿದ ನಂತರ ಪ್ರೀಮಿಯಂ ಮೊತ್ತವನ್ನು ಸ್ವಯಂಚಾಲಿತವಾಗಿ ಖಾತೆಯಿಂದ ಕಡಿತಗೊಳಿಸಲಾಗುತ್ತದೆ. 18ನೇ ವಯಸ್ಸಿನಲ್ಲಿ ಸೇರಿದ್ದರೆ ಕನಿಷ್ಠ ಹೂಡಿಕೆಯ ಮೂಲಕ ಗರಿಷ್ಠ ಪಿಂಚಣಿ ಪಡೆಯುವ ಅವಕಾಶ ಹೆಚ್ಚಾಗುತ್ತದೆ. 5,000 ರೂಪಾಯಿ ಪಿಂಚಣಿ ಪಡೆಯಲು 18ನೇ ವಯಸ್ಸಿನಲ್ಲಿ ಸೇರುವವರು ತಿಂಗಳಿಗೆ 42 ರೂಪಾಯಿ ಹೂಡಿಕೆ ಮಾಡಬೇಕಾಗುತ್ತದೆ. ಆದರೆ 35ನೇ ವಯಸ್ಸಿನಲ್ಲಿ ಸೇರಿದರೆ ತಿಂಗಳಿಗೆ 181 ರೂಪಾಯಿ ಹೂಡಿಕೆ ಮಾಡಬೇಕಾಗುತ್ತದೆ. ಸದಸ್ಯರು 60 ವರ್ಷಗಳ ಮೊದಲು ಅಥವಾ ನಂತರ ಮರಣ ಹೊಂದಿದರೆ ಪಿಂಚಣಿ ಮೊತ್ತವನ್ನು ಅವರ ಪತ್ನಿ ಅಥವಾ ನಾಮಿನಿಗೆ ನೀಡಲಾಗುತ್ತದೆ. ಇಬ್ಬರೂ ಮರಣ ಹೊಂದಿದ ನಂತರ ನಾಮಿನಿಗೆ ಯೋಜನೆಯಡಿ ಸಂಗ್ರಹಿತ ಮೊತ್ತವನ್ನು ಸರ್ಕಾರ ನೀಡುತ್ತದೆ. ಅಟಲ್ ಪಿಂಚಣಿ ಯೋಜನೆ ಸರ್ಕಾರದ ಪ್ರಮುಖ ಸಾಮಾಜಿಕ ಭದ್ರತೆ ಯೋಜನೆಯಾಗಿದ್ದು, ಅಸಂಘಟಿತ ವಲಯದ ಜನರಿಗೆ ವಯೋಪರಿಣಾಮದ ಭದ್ರತೆಯನ್ನು ಖಚಿತಪಡಿಸುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತಷ್ಟು ಸರಕಾರಿ ಹಾಗೂ ಆರ್ಥಿಕ ಮಾಹಿತಿಗಳಿಗಾಗಿ ನ್ಯೂಸ್ 4 ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.